ಕಡೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆ ಕೂದಲಪ್ಪ ಎಲ್ಲ ನೋಡಿದ್ರೆ ಅಲ್ಲಿ ಗಂಡ ಅನ್ನೋಕ್ಕಲ್ಲ ಅಲ್ಲಿದ್ದಾಗೈತಿ. ಎಲ್ಲಿ ಕೂತಿದ್ ನಾವು ಎಲ್ಲಿ ಕೂತಿದ್ದಿ ನೀನು ಎಲ್ಲಿ ಕೂತಿ ಯಾವ ಸ್ಪಾಟ್ ಆಗಿದೆ ಅಂತ ಮೂರು ಆಗಲಿ ಸರ್. ಇದೇನಿದು ಬೈಕ್ ನೇನು ಹೋಗ್ಬಿಡ್ತಾನೆ. ಒಂದು ಬೈಕ್ ಹೋಗ್ಬಿಡುತ್ತೆ. ಅವನು ಬೈಕ್ ನೇನೆ ಆಗ್ಯಾನ ಅವನು ಅಲ್ಲಿ ನೋಡಿ ಹೊಗಳಾಡ್ತೈತಿ ಎತ್ತರಲ್ಲೋ ನನಗೆ ಗೊತ್ತಿಲ್ಲ, ಕಂಟ್ರೋಲ್ ಆಗಿಲ್ಲ. ಬುದ್ಧಿ ತಕ್ಷಣ ಎರಡು ವೀಲ್ ಎತ್ಕೊಂತಲ್ಲ ವೇರಲ್ಲಿ ಬ್ರೇಕ್ ಹೊಡೆದೆ, ಕಂಟ್ರೋಲ್ ಆಗಿಲ್ಲ. ಕಂಟ್ರೋಲ್ ಆಗಿದ ತಕ್ಷಣ ಲಾರಿಗಡೆ ಹಿಂದ್ಗಡೆ ಬರೋ ಲಾರಿ ನೋಡೋ ನನ್ನ ಬುದ್ಧಿದ್ದು ಅವನು ನಿಲ್ಲಿಸ್ಬಿಟ್ಟ. ನಮ್ಮ ಗಂಟೆ ನೀರಲ್ಲಿ ಕೊಟ್ಟು ಆಮೇಲೆ ಪಬ್ಲಿಕ್ ಹೇಳಿದ್ರು ಈ ಥರ ಹಿಂದ್ಗಡೆ ನಮಗೆ 2 ನಿಮಿಷ ನನಗೆ 2 ನಿಮಿಷ ನನಗೆ ಅದೇನು ರಿಪೋರ್ಟ್ ಬರಲ್ಲ ಅಂತ ಸುಮ್ಮನೆ ಮುಂದೆ ಬಂದು ಲಾರಿ ಸುದ್ದಿದ್ದಷ್ಟು ನಾವು ಮುಂದೆ ಹೋಗ್ತೀವಿ. ಇಲ್ಲ ಬ್ಯಾಕ್ ಸೈಡ್ 30 ಜನ ಇಟ್ಕೊಂಡು ಅಷ್ಟೇ. ಮುಂದೆ ಬಿದ್ದಿದ ತಕ್ಷಣ ನಾನು ಸೀಟಾಗಿದ್ದು ಮುಂದೆ ಬಿದ್ದಿದ ತಕ್ಷಣ ಏನು ಹಿಂಗಾಯ್ತು ನೋಡಿದ್ರೆ ಲಾರಿ ಗುದ್ದಿ ರೈಟ್ ಸೈಡ್ ಹೇಳ್ಕೊಂಡು ಗದ್ದೆ ಕಡೆ ಹೋಯ್ತು. ಈಗ ನೋಡ್ತಾ ಇದ್ದೆ ಇವು ಡ್ರೈವರ್ ಏನು ಮಾಡಿದ್ರು ಮುಂದೆ ಹಿಂದೆ ನೋಡಿದ್ರೆ ಮುಂದೆ ಗಾಡಿ ಬುದ್ಧಿದ ತಕ್ಷಣ ನನ್ನ ಕಾಲದಲ್ಲಿ ಸೀಟ್ ಅಡೆ ಸಿಕ್ಕಿದೆ. ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಒಂದು ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂಥ ಒಂದು 10 ವೀಲರ್ ಲಾರಿ ಸರಣಿ ಅಪಘಾತ ಮಾಡಿಕೊಂಡು BMM ಫ್ಯಾಕ್ಟ್ರಿ ಬ್ರಿಡ್ಜ್ ಬರುತ್ತೆ NH 50ಲಿ, ಅಲ್ಲಿ ಸರಣಿ ಅಪಘಾತ ಮಾಡಿ ಬ್ರಿಡ್ಜಿಂದ ಕೆಳಗಡೆ ಬಿದ್ದಿದೆ. ಅದ್ರ ಜೊತೆಗೇ ಒಂದು ಬೈಕ್ ಸಹ ಅವರು 3 ಬೈಕ್ ಟಚ್ ಮಾಡಿದ್ದಾರೆ. 3 ಬೈಕ್ ಓಡ್ಕೊಂಡು ಒಂದು ಬೈಕ್ ಲಾರಿ ಜೊತೆಗೇ ಬ್ರಿಡ್ಜ್ ಮೇಲಿಂದ ಬಿದ್ದಿದೆ. ಸೊ ಆ ಬೈಕಲ್ಲಿದ್ದಂತಹ ಪಿಲಿಯನ್ ರೈಡರ್ ಒಬ್ಬರು ಲೇಡಿ ಡೆತ್ ಆಗಿದ್ದಾರೆ ಸ್ಪಾಟಲ್ಲಿ. ಮತ್ತು ಬಸ್ಸಿಗೂ ಟಚ್ ಮಾಡಿದೆ ಲಾರಿ. ಮತ್ತು ಇನ್ನೊಂದು ಹಿಂದೆ ಒಂದು ಲಾರಿ ಇದು ಬೈಕಿಗೆ ಟಚ್ ಮಾಡಿದಂತಹ ಒಂದು ವ್ಯಕ್ತಿ ಸಹ ಪಿಲಿಯನ್ ರೈಡರ್ ಯಾರಿದ್ರು ಒಬ್ಬರು ಮೇಲ್ ಸಹ ಡೆತ್ ಆಗಿದ್ದಾರೆ. ಸೊ 2 ಡೆತ್ ಆಗಿದೆ ಮತ್ತು ಸುಮಾರು 20 ಜನ ಇಂಜರ್ಡ್ ಇದ್ದಾರೆ. ಸೊ ಅವ್ರನ್ನ
6 ಜನನ ಹೆಚ್ಚಿಗೆ ಟ್ರೀಟ್ಮೆಂಟ್ಗಾಗಿ ಕೊಪ್ಪಳಿಗೆ ರೆಫರ್ ಆಗಿದ್ದಾರೆ, ಮತ್ತು 14 ಜನ ಇಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಇದ್ದಾರೆ. 6 ಜನ ಮೇಜರ್ ಇಂಜುರಿ ಏನೇನಾಗಿದೆ? ಅವ್ರಿಗೆ ಇಬ್ಬರಿಗೆ ಹೆಡ್ ಇಂಜುರಿ ಆಗಿದೆ, ಮತ್ತು ಮಿಕ್ಕಿದ್ದು 4 ಜನಕ್ಕೆ ಕ್ರಶ್ ಇಂಜುರೀಸ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಅಲ್ಲಿ ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ಕೊಪ್ಪಳಲ್ಲಿ ಲಾರಿ ಚಾಲಕ ಸೆಕ್ಯೂರ್ ಆಗಿದ್ದಾರೆ. ಸೊ ಫರ್ದರ್ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈ ಥರ ಸರಣಿ ಅಪಘಾತ ಅವ್ರದ್ದು ಏನು ಕಾರಣ, ಅವ್ರು ಏನಾದ್ರು ಇಂಟಾಕ್ಸಿಕೇಷನಲ್ಲಿ ಇದ್ರಾ ಏನು ಅನ್ನೋದನ್ನ ನಾವು ವೆರಿಫೈ ಮಾಡ್ತೀವಿ. ಯಾವ್ಯಾವ ವೆಹಿಕಲ್ಗಳು? ಈಗ ಅವರು ನಮಗೆ ಇವಾಗ 3 2 ವೀಲರ್ಗೆ ಹೊಡೆದಿದ್ದಾರೆ, ಮತ್ತು ಒಂದು KSRTC ಬಸ್ಗೆ, ಮತ್ತು ಒಂದು ಕ್ಯಾಂಟರ್ಗೆ, ಒಂದು ಕಾರ್ ಸಹ ಹೊಡೆದಿದ್ದಾರೆ. ಕ್ಯಾಂಟರು, 3 ಬೈಕ್, ಒಂದು ಟಾಟಾ ಪಂಚ್ ವೆಹಿಕಲ್ಲು, ಒಂದು KSRTC ಬಸ್ಸು, ಮತ್ತು ಒಂದು ಕ್ಯಾಂಟರ್ ವೆಹಿಕಲ್. ಇಲ್ಲ ಬಸ್ಸಲ್ಲಿ ಒಂದು 30 ಪ್ಯಾಸೆಂಜರ್ಸ್ ಇದ್ದರು, ಅವ್ರಿಗೆಲ್ಲ ಮೈನರ್ ಇಂಜುರೀಸ್ ಇತ್ತು, ಕೆಲವ್ರಿಗೆ ಮಾತ್ರ. ಮಿಕ್ಕಿದವರೆಲ್ಲ ಇಲ್ಲದು ಬೇರೆ ಬಸ್ಗೆ ಹೋಗಿದ್ದಾರೆ. ಸೊ ಈ ಬೈಕಲ್ಲಿ ಇದ್ದವರು ಇಬ್ಬರು ಫೇಟಲ್ ಇಂಜುರೀಸ್ ಆಗಿದೆ. ಡೆತ್ ಒಬ್ಬರು ಲೇಡಿ ಸುಜಾತ ಅನ್ನೋರು ಕಿತ್ನೂರು ವಿಲೇಜ್ ಅವರು ಡೆತ್ ಆಗಿದ್ದಾರೆ, ಮತ್ತು ಇನ್ನೊಬ್ಬರು ದುರ್ಗಪ್ಪ ಅಂತ ಈಗ ಮಾಹಿತಿ ಬಂದಿದೆ, ತಾಳೆ ಬಸಾಪುರ ತಾಂಡದವರು. ಇಬ್ಬರು ಡೆತ್ತು, ಮತ್ತು ಮಿಕ್ಕಿದವರು ಇಂಜರ್ಡ್ ಇದ್ದಾರೆ. ಮೇಡಮ್, ಈ ಘಟನೆಗೆ ಕಾರಣ ಏನಾಗಿರ್ಬೋದು? ಇದು ಲಾರಿ ಚಾಲಕ ರ್ಯಾಶ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡಿಕೊಂಡು ಸರಣಿ ಅಪಘಾತ ಮಾಡಿದ್ದಾರೆ. ಪ್ಲಸ್ ಅವ್ರೇನಾದ್ರು ಫರ್ದರ್ ಏನಾದ್ರು ಇಂಟಾಕ್ಸಿಕೇಷನಲ್ಲಿ ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಇವಾಗ ವೆರಿಫೈ ಮಾಡ್ತೀವಿ. ಒನ್ ವೇನೋ ಕಾರಣನ? ಇಷ್ಟು ವರ್ಷಗಳ ಕಾಲ ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ಲ, ಬ್ರಿಡ್ಜ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಕಾರ್ಖಾನೆಗೆ ಸೊ ಇವ್ರದ್ದು ನೆಗ್ಲಿಜೆನ್ಸ್ ಇಂದ ಇದು ಅಪಘಾತ ಆಗಿದೆ. ಸೊ ಅದಕ್ಕೆ ರೀಸನ್ ಏನು ಅನ್ನೋದನ್ನ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ನಾವು ತನಿಖೆ ಮಾಡ್ತೀವಿ. ಥ್ಯಾಂಕ್ ಯು. ಬಸ್ಸಲ್ಲಿ ಒಂದು 30 ಪ್ಯಾಸೆಂಜರ್ಸ್ ಇದ್ದಾರೆ, ಬಟ್ ಆಲ್ ಮೈನರ್ ಇದ್ದಾರೆ. ಕೆಲವರು ಅಲ್ಲೇ ಇಳಿದು ಬೇರೆ ಬಸ್ಸಿಗೆ ಹೋಗಿದ್ದಾರೆ. ಇಲ್ಲಿ ಇಂಜರ್ಡ್ ಆಗಿದ್ದಾರೆ. ಥ್ಯಾಂಕ್ ಯು. ಹೆಂಗಾಯ್ತು ಹೇಳ್ರಿ ಅದು ಸರ್, ಮುಂದೆ ಹೊಂಟಿದ್ವಿ, ನಾವು ಬಸ್ ಮುಂದೆ ಕೂತ್ಕೊಂಡಿದ್ವಿ, ಹಿಂದ ಕಾರಿನ ಬಂದು ಹೊಡೆದಾನಂತ ಡ್ರೈವರ್ ಸಾಹೇಬ್ರು ಅಂದರು. ಹೌದನಂತ ಹಿಂಗೆ ನೋಡೋಕೆ ಹೋಗಿ ಹಿಂಗೆ ಮುಂದೆ ನೋಡೋದೇನ ಸೀದಾ ಹೋಗಿ ಹಿಂದೆ ಲಾರಿ ಬಂದು ಬಸ್ ಹೊಡೆದು ಬಿಡಿ ಸರ್. ಬಸ್ ಹೊಡೆದು ಲಾರಿ ಹಿಂಗೆ ಬಿತ್ತು ನೋಡಿದ್ವಿ ನಾವು. ಹಿಂಗೆ ಮುಂದೆ ನೋಡೋದೇನೆ ಸೀದಾ ಬಂದು ಆ ಬಸ್ಗೆ ಹೋಗಿ ಇದಾಗಿಬಿಡಿ ಸರ್. ಅವಾಗ ನಾವು ಹಿಂದೆ ಕೂತಿದ್ವಲ್ಲ ಸರ್, ತಲೆ ದಿಮ್ಮ ಹೊಡ್ತಕ್ಕ ನಮ್ಗೆ ಗೊತ್ತ, ದಿಮ್ಮನ ತಿರುಗಿ ಇದಾದ ಸರ್. ಹಿಂಗೆ ನೋಡ್ತೀನಿ, ನನಗೆ ಥರ ಪ್ರಜ್ಞೆ ಇಲ್ದಂಗೆ ಆಯ್ತು ರೀ. ಆಮೇಲೆ 2 ಮಿನಿಟ್ ಆದಮೇಲೆ ಪ್ರಜ್ಞೆ ಬಂತು. ಆಮೇಲೆ ಬ್ಯಾಗ್ ತಗೋರ ಅಂತ ಹೇಳೋದು ಕೆಳಗೆ ಬಂದಿವಿ ಸರ್. ತಲೆ 10 ಮಿನಿಟ್ ನನಗೆ ತಿರುಗ್ತೀವಿ, ಕೈ ಬ್ಯಾಗ ಸರ್. ನಾವು ಬಸ್ ಡ್ರೈವರ್ ಕೇಳಿ ಅದ ಬಸ್ಗೆ ಬರ್ಬೇಕಂತ ಕೇಳ್ಕೊಂಡು ಬಂದಿವಿ. ನಮ್ಮ ಜೀವ ಉಳಿತು. ಡ್ರೈವರ್ ಬ್ರೇಕ್ ಆಗ್ದಲ್ಲಿಗೆ ನಮ್ಮ ಜೀವ ಉಳ್ದಂಗೆ ಭಾಳ ಕಂಟ್ರೋಲ್ ಮಾಡೋದು. ಸುಳ್ಳೆ ಕೇಳ್ಕ ಮುಂದೆ ಇಂಜನ್ ರಾಡ್ ಇರ್ತಲ್ಲ ರೀ, ಆ ರಾಡ್ ಬಂದು ನಮಗೆ ಟಚ್ ಆಗತ್ತೆ ಸರ್. ಅದು ಅವ್ರು ಬ್ರೇಕ್ ಹೊಡೆದಲ್ಲಿ ಅದು ಇನ್ನೂ ಫೋರ್ಸಿಲ್ ಹೊಡೆದಿಲ್ಲ, ನಾವು ಉಳಿದೀವಿ. ಆ ಡ್ರೈವರ್ ನಮ್ಮ ಪಾಲಿಗೆ ದೇವ್ರು ನೋಡ್ರಿ, ಸುಳ್ಳೆ ಕೇಳೋದು. ನಿಮ್ಮ ಹೆಸರು? ನನ್ನ ಹೆಸರು ನಾಗ್ಲಿಂಗ್ ಬಡಿಗರ್ ಅಂತ, ನಮ್ಮದು ಕೊಪ್ಪಳ ಸರ್. ಕೊಪ್ಪಳ ಹತ್ರ ಚಿತ್ರದುರ್ಗ ಅಂತ ಸರ್. ಪರವಾಗಿಲ್ಲ, ಆರಾಮಾಗಿ. ಅಲ್ಲ, ಹೆಂಗಾಯ್ತು ಅದು ಘಟನೆ? ಹೊಸಪೇಟೆಯಿಂದ ಚಿತ್ರದುರ್ಗ ಹೋಗ್ತಾ ಇದ್ದೀವಿ. ಆ BMM ಫ್ಯಾಕ್ಟ್ರಿ ಹತ್ರ ಒಂದು ಕಡೆ ಬಂದು 2 ಮುಂದೆ ಪಾಸ್ ಆಗೋದು. ರೈಟಿಗೆ ತೊಗೊಂಡಿನಿ. ನನ್ನ ಮಿರರಲ್ಲಿ ನೋಡಿದೆ, ಒಂದು ಸಿಯರ ಗಾಡಿ ಪಲ್ಟಿ ಆಯಿತು. ಪಲ್ಟಿ ಆದರೆ ನಾನು ಕಂಡಕ್ಟರ್ಗೆ ಹೇಳಿದೆ, ಏನೋ ಗಾಡಿ ಪಲ್ಟಿ ಆಯಿತು ಪರಮೇಶಿ ಅಂತ ಹೇಳ್ಬಿಟ್ಟು. ನಾವು ಮುಂದೆ ಹೋಗೋಷ್ಟರಲ್ಲಿ ಹಿಂದ್ಗಡೆ ಒಂದು ಲಾರಿ ಹೊಡೆದ್ಬಿಟ್ಟು ನಮ್ಮ ಗಾಡಿಗೆ ಬಂದು ಹೊಡೆದ. ನಮ್ಮ ಗಾಡಿಗೆ ಹೊಡೆದಿದ್ದ ತಕ್ಷಣ ನನಗೆ ಕಂಟ್ರೋಲ್ ಆಗಲಾರ್ದಂಗೆ ರೈಟಿಗೆ ಹೋಗ್ಬಿಟ್ಟಿದ್ವಿ. ನಮ್ಮ ಗಾಡಿಗೆ ಇರೋ ಪ್ಯಾಸೆಂಜರ್ಗೆ ಸ್ವಲ್ಪ ಏಟಾಗಿದೆ, ನಮ್ಮ ಕೈ ಸ್ವಲ್ಪ ಡ್ಯಾಮೇಜ್. ಯಾವ್ಯಾವ ಗಾಡಿ ಆಗಿರೋದು? 3 2 ವೀಲರ್ ಹೊಡೆದವನೆ, 2 ಸ್ಪಾಟ್ ಮಾಡವನೆ, 4 ಸ್ಪಾಟ್ ಆಗಿದೆ ಟೋಟಲಿ. ಲಾರಿ ಕೆಳಗಡೆ 2 ಇದ್ದಾರೆ. ಒಂದು ಟಾಟಾ ಸಿಯಾರ ಗಾಡಿ ಅಲ್ಲ, ನನ್ನ ಗಾಡಿ ನೋಡಲಿಲ್ಲ. ಧೂಳು ಬಂದ ತಕ್ಷಣ ನಾನು ಹೇಳಿದೆ, ಈ ಥರ ಯಾವುದೋ ಗಾಡಿ ಪಲ್ಟಿ ಆಯ್ತು ಅನ್ನೋಷ್ಟರಲ್ಲಿ ನನಗೆ ಬಂದು ಹೊಡೆದ್ಬಿಟ್ಟು